ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಈ ಬ್ಯೂಟಿಫುಲ್ ಆದ ಪ್ಲ್ಯಾಂಟ್ ಬಗ್ಗೆ ನೋಡೋಣ ಸ್ನೇಹಿತರೆ. ಎಲ್ಲರೂ ಚೆನ್ನಾಗಿದ್ದೀರಾ ಸ್ನೇಹಿತರೆ? ಆರಾಮಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಓಕೆನಾ ಸ್ನೇಹಿತರೆ ನೋಡಿ, ಈ ಬ್ಯೂಟಿಫುಲ್ ಆದ ಪ್ಲ್ಯಾಂಟ್ ಕೇರ್ ಬಗ್ಗೆ ನೋಡೋಣ ಸ್ನೇಹಿತರೆ. ನೋಡಿ, ಇದರ ಹೆಸರು ಬಂದ್ಬಿಟ್ಟು ಡೆವಿಲ್ ಬ್ಯಾಕ್ ಬೋನ್ ಅಂತ ಕರೀತಾರೆ ಸ್ನೇಹಿತರೆ. ಕಾಮನ್ ನೇಮು, ಸೈಂಟಿಫಿಕ್ ನೇಮ್ ಪಿಡಿಲಾಂಥಸ್ ಅಂತ ಸ್ನೇಹಿತರೆ. ಇದು ಬ್ಯೂಟಿಫುಲ್ಲಾದ ಪ್ಲ್ಯಾಂಟು. ಇದಕ್ಕೆ ಏನಕ್ಕೆ ಡೆವಿಲ್ ಬ್ಯಾಕ್ ಬೋನ್ ಅಂತ ಬಂತು ಅಂತ ಗೊತ್ತಿಲ್ಲ ಸ್ನೇಹಿತರೆ. ಅಷ್ಟು ಬ್ಯೂಟಿಫುಲ್ಲಾದ ಪ್ಲ್ಯಾಂಟ್ ಸ್ನೇಹಿತರೆ. ಯಾಕಂದರೆ ನೋಡಿ, ಇದು ಸ್ಟೆಮ್ ನೋಡ್ತಾ ಇದ್ದೀರಾ, ಅದು ನೋಡಿ ಒಂಥರ ಜಿಗ್ಸ್ಯಾಕ್ ಪ್ಲ್ಯಾಂಟ್ ಅಂತ ಕೂಡ ಕರೀತಾರೆ. ನೋಡಿ ಯಾವ ಥರ ಇದೆ ಅಂತ ನೋಡಿ, ಡಿಸೈನ್ಸ್ ಆಗಿ ನೋಡಿ. ಇದು ಪ್ರೊಪಗೇಟ್ ತುಂಬ ಈಸಿ ಸ್ನೇಹಿತರೆ. ಪ್ರೊಪಗೇಟ್ ಮಾಡೋದು ತುಂಬ ಈಸಿ. ಇದು ಬಿಗ್ನರ್ಸ್ ಕೂಡ ಈಸಿಯಾಗಿ ಬೆಳೆಸುವಂಥ ಗಿಡ ಸ್ನೇಹಿತರೆ. ಇದು ನೋಡಿ ಇಲ್ಲೊಂದು ಕಲರು ನೋಡಿ, ಅಷ್ಟು ಬ್ಯೂಟಿಫುಲ್ಲಾದ ಲೀಫು ನೋಡಿ ಸ್ನೇಹಿತರೆ. ಆ ಲೀಫ್ ನೋಡಿ ಏನು ಬ್ಯೂಟಿಫುಲ್ಲಾಗಿದೆ ನೋಡಿ. ಗ್ರೀನು ಒಂಥರ ಮಿಕ್ಸು ನೋಡಿ, ಲೈಟ್ ಗ್ರೀನು ಡಾರ್ಕ್ ಗ್ರೀನು ಒಂಥರ ಮಿಕ್ಸು. ನಾನು ಹೊರಗಡೆ ಮಾಡ್ತಾಯಿದ್ದೆ ಸ್ನೇಹಿತರೆ ವಿಡಿಯೋ, ಯಾಕಂದರೆ ಹೊರಗಡೆ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಪಕ್ಕದ ಮನೆಯದು, ಒಂಥರ ಸೌಂಡು, ಅದಕ್ಕೋಸ್ಕರ ಒಳಗಡೆ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಇದು ಬರೀ ಗ್ರೀನು ನೋಡಿದ್ರೆ ಯಾವ ಥರ ಇದೆ ನೋಡಿ, ಸ್ಟೆಮ್ಮು ನೋಡಿ. ಅದಕ್ಕೆ ಇದರ ಹೆಸರು ಡೆವಿಲ್ ಬ್ಯಾಕ್ ಬೋನ್ ಅಂತ ಕರೀತಾರೆ ಸ್ನೇಹಿತರೆ. ಇದು ಪ್ರೊಪಗೇಟ್ ನೋಡಿ ಸ್ನೇಹಿತರೆ. ನಾನು ಇದರಲ್ಲಿ ತುಂಬ ಪ್ರೊಪಗೇಟ್ ಮಾಡಿದ್ದೀನಿ ನೋಡಿ. ನೀವು ಇದರಲ್ಲಿ ಬೇರಿಂದ ಕೂಡ ಇಕ್ಕೋದು ಬೇಡ ನೋಡಿ. ಇಲ್ಲಿಂದ ಸುಮ್ಮನೆ ಕಟ್ ಮಾಡಿ ನೀವು ಯಾವುದಾದ್ರೂ ಸೆರಾಮಿಕ್ ಆಗಲಿ, ಇಲ್ದಿದ್ರೆ ಯಾವುದಾದ್ರೂ ವೇಸ್ಟ್ ಬಾಟಲಾಗಲಿ ಇಟ್ಟರೆ ಇದು ಬ್ಯೂಟಿಫುಲ್ಲಾಗಿ ಬರುತ್ತೆ ಸ್ನೇಹಿತರೆ. ನೋಡಿ, ನಾನು ನಿಮಗೆ ಮೊನ್ನೆ ಕೂಡ ತೋರಿಸ್ದೆ ನೋಡಿ. ಇದು ಕಟ್ಟಿಂಗ್ ಇಟ್ಟಿದ್ದು ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಈ ಥರ ನೀವು ಕಟ್ಟಿಂಗ್ ಇಟ್ಟು ಕೂಡ ಯಾರಿಗಾದ್ರು ಕೊಡ್ಬೋದು ಸ್ನೇಹಿತರೆ. ಆದರೆ ನೋಡಿ, ಈ ಪ್ಲ್ಯಾಂಟು ನಿಮಗೆ ಕಟ್ ಮಾಡಿದ್ರೆ ಸ್ಟೆಮ್ ಕಟ್ಟಿಂಗ್ ಇಡೋವಾಗ ಇದರಲ್ಲಿ ಹಾಳು ಬರುತ್ತೆ ಸ್ನೇಹಿತರೆ. ಅದು ಸ್ವಲ್ಪ ಟಾಕ್ಸಿಕ್ಕು, ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ನೀವು. ಓಕೆನಾ ಸ್ನೇಹಿತರೆ? ಮಕ್ಕಳಿರೋ ಮನೆಯಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಿ. ಆದರೆ ಇದು ವೆರಿ ಬ್ಯೂಟಿಫುಲ್ ಪ್ಲ್ಯಾಂಟ್ ಸ್ನೇಹಿತರೆ. ಅದೇ ನಾನು ಹೇಳ್ದಂಗೆ ಬಿಗ್ನರ್ಸ್ಗಳಿಗೆ ಒಳ್ಳೆ ಗಿಡ ಇದು. ನೀವು ಈ ಥರ ಗಿಡಗಳನ್ನ ಸ್ಟಾರ್ಟ್ ಮಾಡ್ಬೋದು. ನೀವು ಕಲ್ತ್ಕೊಳೋದಾದರೆ, ಗಾರ್ಡನಿಂಗ್ ಮಾಡೋದಾದರೆ ನೋಡಿ, ಈ ಥರ ಗಿಡಗಳನ್ನ ಇಟ್ಟು ಆರಾಮಾಗಿ ಬೆಳೆಯುತ್ತೆ ಸ್ನೇಹಿತರೆ. ಇದು ಯಾವ ಥರ ಪ್ಲೇಸಲ್ಲಿ ಬೆಳೆಯೋದಾದರೆ ಸ್ನೇಹಿತರೆ ನೋಡಿ, ಯಾವ ಥರ ಪ್ಲೇಸ್ ಬೇಕಂದರೆ ಇದಕ್ಕೆ ನಾರ್ಮಲ್ ಬಿಸಿಲಿದ್ರೆ ಸಾಕು ಸ್ನೇಹಿತರೆ. ಇದೇನು ನೀವು ಡೈರೆಕ್ಟ್ ಸನ್ಲೈಟಲ್ಲಿ ಇಡೋದೇನು ಬೇಡ. ನಾರ್ಮಲ್ ಬಿಸಿಲಲ್ಲೇ ನೀವು ಇದು ಚೆನ್ನಾಗಿ ಬೆಳೆಯುತ್ತೆ. ಸ್ವಲ್ಪ ಬೆಳಗಿನ ಬಿಸಿಲು ಬರುತ್ತಲ್ಲ, ಅದರಲ್ಲೇ ಆರಾಮಾಗಿ ಬೆಳೆಯುತ್ತೆ. ಇದು ಬಿಸಿಲಲ್ಲಿ ಇಟ್ರೂ ಕಲರ್ ಚೇಂಜ್ ಆಗುತ್ತೆ ಸ್ನೇಹಿತರೆ, ಒಂಥರ ಬ್ಲ್ಯಾಕ್ ಕಲರ್ ಥರ ನೋಡಿ. ಡಬಲ್ ಕಲರ್ ಸ್ನೇಹಿತರೆ. ನೋಡಿ ಪಿಂಕು, ಒಂಥರ ಗ್ರೀನು. ಇದು ವಿಂಟರ್ ಸೀಸನಲ್ಲಿ ಸ್ವಲ್ಪ ಎಳೆ ಉದುರಂಗಾಗುತ್ತೆ ಸ್ನೇಹಿತರೆ, ಉದುರ್ತಾ ಬರುತ್ತೆ. ಮತ್ತು ಸಮ್ಮರ್ ಸೀಸನಲ್ಲಿ ಚೆನ್ನಾಗಿ ಆರಾಮಾಗಿ ಬರುತ್ತೆ ಸ್ನೇಹಿತರೆ. ಅದೇ ಆಮೇಲೆ ನೀವು ಇದು ಇನ್ನೂ ದೊಡ್ಡದಾಗುತ್ತೆ ಸ್ನೇಹಿತರೆ. ದೊಡ್ಡದಾದಮೇಲೆ ಏನು ಮಾಡಬೇಕಂದ್ರೆ ನೋಡಿ, ಬ್ರೂನಿಂಗ್ ಮಾಡಿಬಿಡಿ. ಫುಲ್ ಮೇಲೆ ಕಟ್ ಮಾಡಿ ಬಿಟ್ಬಿಟ್ರೆ ಕೂಡ ಇದು ಆರಾಮಾಗಿ ಮತ್ತೆ ಸ್ಟೆಮ್ಮು ಮತ್ತು ಹೊಸ ಸ್ಟೆಮ್ ಬರುತ್ತೆ. ಆಮೇಲೆ ಬುಷಿಯಾಗುತ್ತೆ. ಕಟ್ ಮಾಡಿದಷ್ಟು ಇದು ಬುಷಿಯಾಗಿ ಬರುತ್ತೆ ಸ್ನೇಹಿತರೆ. ನೋಡಿ, ಈ ಥರ ಕಲರ್ ಇರೋದು ನೀವು ಸಪ್ರೇಟಾಗಿ ಪಾಟ್ ಕೂಡ ಹಾಕ್ಕೊಬೋದು. ಅದು ಒಂಥರ ಸೆರಾಮಿಕಲ್ಲಿ ಹಾಕಿ ನೀವು ಎಂಟ್ರೆನ್ಸಲ್ಲಿ ಬಾಲ್ಕನಿ ಆ ಥರದ್ರಲ್ಲಿ ಕೂಡ ಇಡ್ಬೋದು. ಇದರಲ್ಲಿ ನೋಡಿ ಎಲ್ಲ ಕಲರು ಮಿಕ್ಸ್ ಆಗಿದೆ ನೋಡಿ. ಈ ಥರ ಗ್ರೀನು, ಆಮೇಲೆ ನೋಡಿ ಇದರಲ್ಲಿ ನೋಡಿ ಲೈಟ್ ಪಿಂಕು ನೋಡಿ, ಎಲ್ಲ ಮಿಕ್ಸ್ ಆಗಿದೆ. ಈ ಥರದ್ರೆಲ್ಲ ನೀವು ಸಪ್ರೇಟಾಗಿ ತೆಗ್ದು ಒಂದು ಪಾಟಲ್ಲಿ ಇಟ್ಟು ಕೂಡ ನೀವು ನೋಡಿ ಎಂಟ್ರೆನ್ಸಲ್ಲಿ ಇಟ್ಕೊಬೋದು. ನೀವು ಬಾಲ್ಕನಿ ಎಂಟ್ರೆನ್ಸು ಇಲ್ದಿದ್ರೆ ನಿಮಗೆ ಎಂಟ್ರೆನ್ಸಲ್ಲೇ ಗಾರ್ಡನ್ ಸ್ವಲ್ಪ ಸ್ಪೇಸ್ ಇದ್ದರೆ ಚಿಕ್ಕ ಪಾಟ್ಗಳಲ್ಲಿ ಹಾಕಿ ನೀವು ಕಟ್ಟಿಂಗ್ ಇಡ್ಬೋದು ಸ್ನೇಹಿತರೆ. ಸೂಪರಾಗಿರುತ್ತೆ. ಇದರಲ್ಲೇ ತುಂಬ ವೆರೈಟೀಸ್ ಇದೆ ಸ್ನೇಹಿತರೆ. ನನ್ನ ಹತ್ರ ಇದೆ, ಇನ್ನೊಂದು 2 ಕಲೆಕ್ಷನ್ ಹೊರಗಡೆ ಇಟ್ಟಿದ್ದೀನಿ. ಅದು ನೆಕ್ಸ್ಟ್ ನಿಮಗೆ ವಿಡಿಯೋ ಹಾಕ್ತೀನಿ. ಓಕೆನಾ ಸ್ನೇಹಿತರೆ? ಅದೂ ಅಷ್ಟೇ, ಅದು ಸೇಮ್ ಇದೇ ಥರ, ಆದರೆ ತುಂಬ ಸಣ್ಣ ಸ್ನೇಹಿತರೆ. ಅದನ್ನು ಅಂದರೆ ಇದರಲ್ಲಿ ತುಂಬ ಡೆವಿಲ್ ಬ್ಯಾಕ್ ಬೋನ್ ಗಿಡದಲ್ಲಿ, ಪ್ಲ್ಯಾಂಟಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಸ್ನೇಹಿತರೆ. ಇದೆಲ್ಲ ನೀವು ಈಸಿಯಾಗಿ ಬೆಳೆಸ್ಕೊಬೋದು ಬಿಗಿನರ್ಸ್. ಓಕೆನಾ ಸ್ನೇಹಿತರೆ? ಆಮೇಲೆ ನೀರು ಸ್ನೇಹಿತರೆ, ಇದಕ್ಕೆ ನೀರು ಬಂದುಬಿಟ್ಟು ಒಂದು 3 ದಿನ 4 ದಿನಕ್ಕೆ ಹಾಕಿದ್ರೇ ಸಾಕು ಸ್ನೇಹಿತರೆ. ಇದಕ್ಕೆ ನೀವು ದಿನ ಹಾಕೋದು ಕೂಡ ಬೇಡ. ಆದರೆ ಸ್ವಲ್ಪ ಡ್ರೈ ಆಗಕ್ಕೆ ಬಿಡಬೇಡಿ. ಗಿಡ ಇದನ್ನು ಮಣ್ಣನ್ನು ಡ್ರೈ ಆಗಕ್ಕೆ ಬಿಡಬೇಡಿ.
ಒಂದು 3 ದಿವಸಕ್ಕೆ 2 ದಿವಸಕ್ಕೆ ಹಾಕ್ತಾನೆ ಇರಿ. ಓಕೆನಾ ಸ್ನೇಹಿತರೆ. ವೆಲ್ ಡ್ರೈನ್ ಮಣ್ಣು, ವೆಲ್ ಡ್ರೈನ್ ಸಾಯಿಲ್ ಅಂತಾರಲ್ಲ, ಒಳ್ಳೆ ಮಣ್ಣು. ಓಕೆನಾ ಸ್ನೇಹಿತರೆ. ಪಾಟಿಂಗ್ ಮಿಕ್ಸ್ ಬರುತ್ತಲ್ಲ ಅದು ಯೂಸ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ಸ್ವಲ್ಪ ಕಂಪೋಸ್ಟು, 1% ಗಾರ್ಡನ್ ಮಣ್ಣು, ಇದು 2 ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಸ್ನೇಹಿತರೆ. ಇದಕ್ಕೇನು ನೀವು ಆವಾಗ ಫರ್ಟಿಲೈಸರ್ ಏನು ಹಾಕೋದು ಬೇಡ ಸ್ನೇಹಿತರೆ. ಕಂಪೋಸ್ಟ್ ಅದೆಲ್ಲ ನಾರ್ಮಲಾಗಿ ಇದು ಸ್ವಲ್ಪ ಕಂಪೋಸ್ಟು ಮಣ್ಣು ಮಿಕ್ಸ್ ಮಾಡಿ ಹಾಕಿದ್ರೇ ಸಾಕು. ಇಳಿದಿದ್ರೆ ನೀವು ಕೋಕೋ ಪಿಟ್ ಹಾಕೊಂಡಿದ್ರೆ ಕೂಡ ಹಾಕೊಬೋದು. ಓಕೆನಾ ಸ್ನೇಹಿತರೆ. ಆರಾಮಾಗಿ ಬೆಳೆಯುತ್ತೆ ಸ್ನೇಹಿತರೆ. ಕಟ್ಟಿಂಗ್ ಇಟ್ಬಿಟ್ರೆ ಸಾಕು. ನೀವು 1 ಗಿಡ ತಂದುಬಿಟ್ರೆ 10 ಗಿಡ ಕೂಡ ಮಾಡ್ಬೋದು ಸ್ನೇಹಿತರೆ. ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ಯಾವುದೇ ಗಿಡ ಆಗಲಿ ನೀವು ತಂದರೆ 1 ಗಿಡದಿಂದ 10 ಗಿಡ ಕೂಡ ಮಾಡ್ಬೋದು ನೀವು ಕಟ್ಟಿಂಗಲ್ಲಿ. ಓಕೆನಾ ಸ್ನೇಹಿತರೆ. ಯಾರಿಗಾದ್ರೂ ಕೊಡ್ಬೋದು ನಿಮ್ಮ ಫ್ರೆಂಡ್ಸ್ಗಳಿಗೆ. ಕ್ರಿಸ್ಮಸ್ ಟೈಮಲ್ಲಿ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೋದು. ಓಕೆನಾ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನೋಡಿದ್ರಾ, ಕಟ್ಟಿಂಗ್ ಹೇಗೆ ಇಡೋದು ಅಂತ ಎಲ್ಲ ನೋಡಿದ್ರಾ ಸ್ನೇಹಿತರೆ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯ್ತಾ ನಿಮಗೆ ಲೈಕ್ ಮಾಡಿ ಸ್ನೇಹಿತರೆ, ಆಮೇಲೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ. ಓಕೆನಾ ಸ್ನೇಹಿತರೆ. ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೊಸ ನೋಟಿಫಿಕೇಷನ್ ನಿಮ್ಗೆ ಬರ್ತಾನೆ ಇರುತ್ತೆ ಸ್ನೇಹಿತರೆ. ಆಮೇಲೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಟೇಕ್ ಕೇರ್, ಬೈ ಸ್ನೇಹಿತರೆ.